ಕನ್ನಡ ನುಡಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮನುಷ್ಯ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುವುದಕ್ಕಾಗಿ ಹಾಗೂ ಮಾನಸಿಕ ಶಾಂತಿಯನ್ನು ಹೊಂದುವುದಕ್ಕಾಗಿ ಏನು ಮಾಡಬೇಕು, ಹೇಗಿರಬೇಕು ಎಂಬುದನ್ನು ಹೇಳಿದ್ದಾನೆ. ಹಾಗೆಯೇ ಜೀವನವೆನ್ನುವ ಸುದೀರ್ಘ ಪಯಣದಲ್ಲಿ ನಮಗೆ ಕಷ್ಟ, ಸುಖ, ನೋವು, ನಲಿವು ಸರ್ವೇ ಸಾಮಾನ್ಯವಾಗಿರುತ್ತದೆ. ಅವೆಲ್ಲವೂ ಒಂದು ಚಕ್ರದಂತೆ ಒಂದರ ಮೇಲೊಂದರಂತೆ ಬರುತ್ತಲೇ ಇರುತ್ತದೆ. ಕೋಪವನ್ನು ನಿಯಂತ್ರಿಸುವುದಕ್ಕಾಗಿ ಜನರು ಯೋಗ, ಧ್ಯಾನ ಇವುಗಳ ಅಭ್ಯಾಸವನ್ನು ಮಾಡುತ್ತಾರೆ. ಯಾವ ವ್ಯಕ್ತಿ ಕೋಪವನ್ನು ನಿಯಂತ್ರಿಸುವ ಕಲೆ ಹೊಂದಿರುತ್ತಾನೋ ಮತ್ತು ಕೋಪವನ್ನು ಶಾಂತವಾಗಿ ನಿಭಾಯಿಸುತ್ತಾನೋ ಅಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ. ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಕೋಪಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾನೆ. ಅವುಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದು, ಕೋಪ ವಿನಾಶಕ್ಕೆ ಕಾರಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಕೋಪವು ಮನುಷ್ಯನ ಬುದ್ಧಿಶಕ್ತಿಯನ್ನು ನಾಶ ಮಾಡುತ್ತದೆ. ಕೋಪದಲ್ಲಿ ಮನುಷ್ಯ ತಾನು ಮಾಡುತ್ತಿರುವುದು, ತಾನು ಮಾತನಾಡುತ್ತಿರುವುದು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಪರಿಶೀಲಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡಿರುತ್ತಾನೆ. ಯಾವಾಗ ವ್ಯಕ್ತಿಯು ಬುದ್ಧಿಶಕ್ತಿಯನ್ನು ಕಳೆದುಕೊಳ್ಳುತ್ತಾನೋ ಅಥವಾ ಬುದ್ಧಿಯು ಆತನ ಪ್ರತಿಯೊಂದು ಕೆಲಸದ ಮೇಲೂ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆಯೋ ಅಂತಹ ಸಂದರ್ಭದಲ್ಲಿ ಆಂತರಿಕವಾಗಿ ಆತ ದುರ್ಬಲನಾಗುತ್ತಾ ಹೋಗುತ್ತಾನೆ. ನಾವು ಸ್ವಯಂ ಮತ್ತು ವಿವೇಚನೆಯಿಂದ ಪ್ರತಿಕ್ರಿಯಿಸಲು ಕಲಿತಾಗ ಮಾತ್ರ ನಮ್ಮ ಮನಸ್ಸು ನಿಜವಾದ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಎಂದು ಹೇಳಲಾಗಿದೆ. ಇನ್ನು ಕೃಷ್ಣ ಹೇಳಿರುವ ಎರಡನೇ ಮಾತು, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಭಗವದ್ಗೀತೆಯಲ್ಲಿ ಯಾವ ವ್ಯಕ್ತಿಗೆ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಅಭ್ಯಾಸವಿರುತ್ತದೆಯೋ ಅಂತಹ ವ್ಯಕ್ತಿಗೆ ತನ್ನಲ್ಲಿ ಸೃಷ್ಟಿಯಾಗುವ ಕೋಪವನ್ನು ಕೂಡ ನಿಯಂತ್ರಿಸುವ ಶಕ್ತಿ ಇರುತ್ತದೆ. ಮನಸ್ಸು ವ್ಯಕ್ತಿಯ ಆತ್ಮ ಸ್ನೇಹಿತನಾಗಿರುತ್ತದೆ. ಮನಸ್ಸು ತಾನು ಏನನ್ನೇ ಮಾಡಬೇಕೆಂದುಕೊಂಡರೂ ಮೊದಲು ಅವನು ತನ್ನ ಮನಸ್ಸಿನ ಮಾತುಗಳನ್ನು ಆಲಿಸುತ್ತಾನೆ. ಕೆಲವೊಮ್ಮೆ ಜನರು ಮನಸ್ಸಿನ ಮಾತನ್ನು ಕೇಳಿದರೆ ಇನ್ನು ಕೆಲವರು ಮನಸ್ಸಿನ ಮಾತುಗಳನ್ನು ಅಲ್ಲಗಳೆಯುತ್ತಾರೆ. ಮನಸ್ಸು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನಾವು ಪಾಲಿಸಬೇಕಾದ ಪ್ರಮುಖ ಅಭ್ಯಾಸವೆಂದರೆ ಅದುವೇ ಧ್ಯಾನ ಮಾಡುವುದಾಗಿದೆ. ಧ್ಯಾನ ಮನಸ್ಸನ್ನು ಶುದ್ಧೀಕರಿಸುತ್ತದೆ, ಆಲೋಚನೆಗಳಿಗೆ ಸರಿಯಾದ ರೂಪವನ್ನು ನೀಡುತ್ತದೆ. ಮಾನಸಿಕ ಶಾಂತಿಯು ಕೂಡ ಧ್ಯಾನದಿಂದ ಪಡೆಯಬಹುದು. ಹಾಗೆಯೇ ಮೂರನೇ ಮಾತು, ಸಾಗರದಂತೆ ದೃಢವಾಗಿರಿ. ಭಗವದ್ಗೀತೆಯಲ್ಲಿ ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಒಂದು ಅರ್ಥಪೂರ್ಣವಾದ ಧರ್ಮೋಪದೇಶವನ್ನು ನೀಡಲಾಗಿದೆ. ಅದರ ಪ್ರಕಾರ ನದಿಗಳು ನಿರಂತರವಾಗಿ ಸಾಗರವನ್ನು ಸೇರುತ್ತಲೇ ಇರುತ್ತದೆ. ಆದರೆ ಸಾಗರ ಎಂದಿಗೂ ತನ್ನ ಮಿತಿಗಳನ್ನು ಮೀರಿಲ್ಲ. ಎಷ್ಟೇ ನದಿಗಳ ನೀರು ಬಂದು ಸೇರಿದರೂ ಆದರೂ ಶಾಂತವಾಗಿ ಎಲ್ಲವನ್ನೂ ತನ್ನಲ್ಲೇ ಇಟ್ಟುಕೊಳ್ಳುವುದು. ಅದೇ ರೀತಿ ಮನುಷ್ಯನೂ ಕೂಡ ಸುಖ, ದುಃಖ, ಲಾಭ, ನಷ್ಟಗಳಂತಹ ಅನುಭವಗಳ ನಡುವೆಯೂ ದೃಢವಾಗಿ ಶಾಂತವಾಗಿ ನಿಲ್ಲಬೇಕು. ಸುಖ ದುಃಖಗಳಲ್ಲೂ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದೇ ಸ್ವಯಂ ನಿಯಂತ್ರಣವೆಂದು ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಈ ಮೂರು ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಳುವುದರಿಂದ ಮಾನಸಿಕ ಶಾಂತಿಯನ್ನು ಪಡೆಯಬಹುದು ಹಾಗೂ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಎಂದು ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರೋ ಪ್ರಕಾರ ಈ ಮೂರು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನಿಮ್ಮ ಕೋಪವು ತನ್ನಷ್ಟಕ್ಕೆ ಕಂಟ್ರೋಲ್ ಆಗುತ್ತದೆ. ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳುತ್ತದೆ. ಹಾಗಾಗಿ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.